ಎಲ್ಲ ರೈತ ಬಂದವರಿಗೆ ನಮಸ್ಕಾರ. ನನ್ನ ಹೆಸರು ಆನಂದ್ ಆಲೂರ್ ಅಂತ. ನಾನು ನೆಟಾಫೆಮ್ ಇರಿಗೇಷನ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಅಲ್ಲಿ ಬೇಸಾಯ ತಜ್ಞನಾಗಿ ಕೆಲಸ ಮಾಡುತ್ತಿದ್ದೇನೆ. ಇಂದು ನಾವು ರೈತರಿಗೆ ಕಡಿಮೆ ಖರ್ಚಿನಲ್ಲಿ ನರ್ಸರಿ ಮೂಲಕ ಸಸಿಗಳನ್ನು ಬೆಳೆಸುವ ವಿಧಾನವನ್ನು ತಿಳಿಸಿಕೊಡುತ್ತೇವೆ. ನರ್ಸರಿ ಪದ್ಧತಿ ಎಂದರೆ ಹೊಲದಲ್ಲಿ ಸಸಿಗಳನ್ನು ನಾಟಿ ಮಾಡುವುದಕ್ಕಿಂತ ಮುಂಚಿತವಾಗಿ ತಾತ್ಕಾಲಿಕವಾಗಿ ನೆರಳಿನ ಮನೆಯನ್ನು ನಿರ್ಮಿಸಿಕೊಂಡು ಬೀಜ ಅಥವಾ ಕಾಂಡಗಳಿಂದ ಮೊಳಕೆಯೊಡೆಸಿ ಸ್ವತಂತ್ರವಾಗಿ ಬೆಳೆಯಲು ಶಕ್ತಿಯುತವಾಗುವ ತನಕ ಸಂರಕ್ಷಿಸಿ ಉತ್ತಮ ಗುಣಮಟ್ಟದ ಆರೋಗ್ಯಕರ ಸಸಿಗಳನ್ನು ಬೆಳೆಸುವ ವಿಧಾನಕ್ಕೆ ನರ್ಸರಿ ಪದ್ಧತಿ ಅಥವಾ ಲೋ ಕಾಸ್ಟ್ ನರ್ಸರಿ ಮೆಥಡ್ ಎಂದು ಕರೆಯುತ್ತೇವೆ. ನರ್ಸರಿ ನಿರ್ಮಿಸಲು ಬೇಕಾಗುವ ಸಲಕರಣೆಗಳು: 1. ನೆರಳಿನ ಹೊದಿಕೆ ಅಥವಾ ಶೇಡ್ ನೆಟ್. 2. ಮೊಳಕೆ ಬರಿಸುವ ಪ್ಲಾಸ್ಟಿಕ್ ಟ್ರೇ. 3. ಕೊಕೊಪೀಟ್. 4. ಫ್ಲೆಕ್ಸಿಬಲ್ ಸ್ಟಿಕ್. 5. ಮಲ್ಚಿಂಗ್ ಶೀಟ್. ಈಗ ನರ್ಸರಿ ನಿರ್ಮಿಸುವ ವಿಧಾನದ ಬಗ್ಗೆ ತಿಳಿಯೋಣ. ಅಗತ್ಯವಿರುವ ಸಸಿಗಳಿಗೆ ಅನುಗುಣವಾಗಿ ಭೂವಿನ್ಯಾಸವನ್ನು ತಯಾರಿಸಿಕೊಳ್ಳಬೇಕು. ಉದಾಹರಣೆ: ಅರ್ಧ ಎಕರೆ ನಾಟಿ ಮಾಡಲು ನಮಗೆ 5 ಮೀಟರ್ ಉದ್ದ ಹಾಗೂ 1.2 ಮೀಟರ್ ಅಗಲದ ಭೂವಿನ್ಯಾಸವನ್ನು ನಿರ್ಮಿಸಿಕೊಳ್ಳಬೇಕು. ಈ ಲೇಔಟ್ನಲ್ಲಿ ಸುಮಾರು 3500 ಸಸಿಗಳನ್ನು ನಿರ್ಮಿಸಿಕೊಳ್ಳಬಹುದು ಮತ್ತು ವಿವಿಧ ಗಾತ್ರದ ನರ್ಸರಿ ಬಗ್ಗೆ ಇಲ್ಲಿ ತಿಳಿಸಲಾಗಿದೆ. ರೈತರು 1 ಎಕರೆಯಲ್ಲಿ ನಾಟಿ ಮಾಡಲು ಬೇಕಾಗುವ ಸಸಿಗಳ ಬಗ್ಗೆ ಇಲ್ಲಿ ತಿಳಿಸಲಾಗಿದೆ. ಟೊಮೆಟೊ 1 ಎಕರೆಯಲ್ಲಿ 6743 ಸಸಿಗಳು. ಬದನೆಕಾಯಿ ಮತ್ತು ಬೆಂಡೆಕಾಯಿ 1 ಎಕರೆಗೆ 7493 ಸಸಿಗಳು. ಹೀರೆಕಾಯಿ 5619 ಸಸಿಗಳು ಮತ್ತು ಸೇವಂತಿಗೆ ಹೂವು 7493 ಸಸಿಗಳು 1 ಎಕರೆಗೆ ಬೇಕಾಗುತ್ತದೆ. ನರ್ಸರಿ ಲೇಔಟ್ ತಯಾರಿಸಿದ ನಂತರ 30 ಸೆಂಟಿಮೀಟರ್ ಎತ್ತರದ ಏರುಮಡಿಗಳನ್ನು ನಿರ್ಮಿಸಿಕೊಳ್ಳಬೇಕು. ಹೀಗೆ ನಿರ್ಮಿಸಿದ ಏರುಮಡಿಗಳ ಮೇಲೆ ಪ್ಲಾಸ್ಟಿಕ್ ಹೊದಿಕೆಯನ್ನು ಹೊದಿಸಬೇಕು. ಹೀಗೆ ಹೊದಿಸುವುದರಿಂದ ಕಳೆಗಳನ್ನು ನಿಯಂತ್ರಿಸಬಹುದು ಮತ್ತು ಮಣ್ಣಿನಿಂದ ಹರಡುವ ರೋಗಗಳನ್ನು ತಡೆಯಬಹುದು ಹಾಗೂ ಮಳೆಯಾದ ಸಂದರ್ಭದಲ್ಲಿ ಏರುಮಡಿಗಳ ಮೇಲೆ ನೀರು ನಿಲ್ಲುವುದನ್ನು ತಡೆಯಬಹುದು. ಬಿತ್ತನೆಗೆ ಯೋಗ್ಯವಾದ ಅಧಿಕೃತ ಬೀಜಗಳನ್ನು ಕೊಕೊಪೀಟ್ ತುಂಬಿದ ಪ್ಲಾಸ್ಟಿಕ್ ಟ್ರೇಗಳಲ್ಲಿ ಹಾಕಿ ಮೊಳಕೆಯೊಡೆಸಬೇಕು. ಹೀಗೆ ಮೊಳಕೆ ಬಂದ ಟ್ರೇಗಳನ್ನು ನರ್ಸರಿ ಬೆಡ್ ಮೇಲೆ ಇಟ್ಟು 1 ಮೀಟರ್ ಅಂತರದಲ್ಲಿ ಫ್ಲೆಕ್ಸಿಬಲ್ ಸ್ಟಿಕ್ಗಳನ್ನು ಸಮಾನಾಂತರವಾಗಿ ಜೋಡಿಸಿಕೊಳ್ಳಬೇಕು. ಸಮಾಂತರವಾಗಿ ಜೋಡಿಸಿದ ಸ್ಟಿಕ್ಗಳ ಮೇಲೆ ನೆರಳಿನ ಹೊದಿಕೆಯನ್ನು ಹೊದಿಸಬೇಕು. ಹೀಗೆ ಹೊದಿಸುವುದರಿಂದ ಸಸಿಗಳನ್ನು ಕೀಟಗಳಿಂದ ರಕ್ಷಿಸಬಹುದು ಮತ್ತು ಸೂರ್ಯನಿಂದ ಹೊರಸೂಸುವ ತೀಕ್ಷ್ಣವಾದ ಕಿರಣಗಳಿಂದ ಸಸಿಗಳನ್ನು ರಕ್ಷಿಸಬಹುದು. ನರ್ಸರಿ ಪದ್ಧತಿಯಲ್ಲಿ ಸಸಿಗಳನ್ನು ಬೆಳೆಸುವುದರಿಂದ ರೈತರಿಗೆ ಆಗುವ ಪ್ರಯೋಜನಗಳು: ನರ್ಸರಿ ಬೆಳೆಸಲು ಕಡಿಮೆ ಜಾಗ ಬೇಕಾಗುತ್ತದೆ. ಕಡಿಮೆ ಖರ್ಚಿನಲ್ಲಿ ಉತ್ತಮ ಗುಣಮಟ್ಟದ ಸಸಿಗಳನ್ನು ಬೆಳೆಸಬಹುದು. ಆರೋಗ್ಯಕರವಾದ ಸಸಿಗಳನ್ನು 20 ದಿನಗಳ ನಂತರ ರೈತರ ಹೊಲದಲ್ಲಿ ನಾಟಿ ಮಾಡಬಹುದು. ಸಸಿಗಳನ್ನು ಕೀಟ ಮತ್ತು ರೋಗಗಳಿಂದ ಸಂರಕ್ಷಿಸಬಹುದು. ಒಂದು ವೇಳೆ ಇತರೆ ಬೀಜ ಅಥವಾ ರೋಗಗಳು ಸೇರಿದ್ದರೆ ಪತ್ತೆ ಹಚ್ಚಿ ಬೇರ್ಪಡಿಸಬಹುದು. ಡ್ರಿಪ್ನಲ್ಲಿ ಸಸಿಗಳನ್ನು ಬೆಳೆಸುವುದರಿಂದ ಸಸಿಗಳಿಗೆ ಪೂರಕವಾದ ವಾತಾವರಣವನ್ನು ನಿರ್ಮಿಸಬಹುದು. ಮೂಲಕ ಸಿಂಗಲ್ ಹನಿ ನೀರಾವರಿ ಫಲಾನುಭವಿ ರೈತರಿಗೆ ತಿಳಿಸುವುದೇನೆಂದರೆ, ಈ ಕಡಿಮೆ ಖರ್ಚಿನ ನರ್ಸರಿ ಪದ್ಧತಿಯನ್ನು ಉಪಯೋಗಿಸಿಕೊಂಡು ರೈತರು ತಮ್ಮ ಬಿತ್ತನೆ ವೆಚ್ಚವನ್ನು ಕಡಿಮೆಗೊಳಿಸಿ ಉತ್ತಮ ಇಳುವರಿ ಮತ್ತು ಆದಾಯವನ್ನು ಪಡೆಯಬಹುದು.